ನನ್ನ ಇಂಟೆನ್ಷನ್ ಏನಂತ ಹೇಳಿದರೆ, ಮಕ್ಕಳು ದೊಡ್ಡವರಾಗಿ ಅವರು ಈ ಡ್ರಗ್ಸಿಗೆಲ್ಲ ದಾಸರಾಗೋ ಬದಲು ನಮ್ಮ ಧ್ಯಾನಕ್ಕೆ ದಾಸರಾಗಲಿ ಅಲ್ಲ. ಯಾವುದೋ ಒಂದು ಬೇರೆ ಆಟ ಆಡ್ತಿದ್ದ ಮಕ್ಕಳು, ಯಾವುದೋ ಒಂದು ಯೂಸ್ ಇರೋದ ಒಂದು ಆಟ ಆಡ್ತಾಯಿದ್ದ ಮಕ್ಕಳು ಇವತ್ತೊಂದು ಪ್ರೊಡಕ್ಟಿವ್ ಆಟವನ್ನು ಆಡ್ತಾ ಇರ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿದರೂ ಈ ಮಕ್ಕಳು ಓದುತ್ತಾರೆ, ಬರೆಯುತ್ತಾರೆ, ಚೆಸ್ ಆಡುತ್ತಾರೆ, ದೂರದಲ್ಲಿರುವ ವಸ್ತುವನ್ನ ಗುರುತಿಸುತ್ತಾರೆ, ಚಿತ್ರವನ್ನ ಬಿಡಿಸುತ್ತಾರೆ, ಮೆಹಂದಿ ಹಾಕುತ್ತಾರೆ. ಅಬ್ಬಾ, ಏನಿವರ ಶಕ್ತಿ! ಹೇಗಿದು ಸಾಧ್ಯ ಎಂದು ಎದುರಿಗಿರುವವರು ಒಂದು ಕ್ಷಣ ದಂಗಾಗಿಯೇ ಆಗುತ್ತಾರೆ. ಹಾಗಾದ್ರೆ ಯಾವುದು ಈ ವಿದ್ಯೆ ಎಂಬ ಕುರಿತಾದ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ. ಕೆಮಿಲಿಯನ್, ಪೈನಾಪಲ್, ಫ್ಲವರ್, ಕಾಲಿಫ್ಲವರ್. ಈ ಮಕ್ಕಳಿಗೆ ಮೂರನೇ ಕಣ್ಣಿನಿಂದ ಕಾಣುತ್ತೆ ಪ್ರಪಂಚ. ಭಾರತೀಯ ಸನಾತನ ಋಷಿ ಪರಂಪರೆಯಿಂದ ಪ್ರಣೀತವಾದ ಅಂತರ್ಚೇತನ ವಿದ್ಯೆ, ನಿರಂತರ ಧ್ಯಾನ, ಏಕಾಗ್ರತೆಯಿಂದ ದಿವ್ಯ ದೃಷ್ಟಿ. ಹೌದು, ಇದು ಗಾಂಧಾರಿ ವಿದ್ಯೆಯನ್ನ ಹೋಲುವ ಅಂತರ್ಚೇತನ ವಿದ್ಯೆಯ ಕರಾಮತ್ತು. ಭಾರತೀಯ ಸನಾತನ ಪರಂಪರೆಯ ಋಷಿಮುನಿ ಪರಂಪರೆಯಿಂದ ಪ್ರಣೀತವಾದ ಈ ವಿದ್ಯೆಯು ಮಾನವನ ಅಂತರ್ಚೇತನದ ವೃದ್ಧಿಯಿಂದ ಸಾಧಿಸಲಾಗುತ್ತದೆ. Once upon a time, 4 cows lived in a jungle. They were fast friends. They were always together. ಶ್ರೀ ಗೋಕುಲಧಾಮ ಪ್ರಸ್ತುತಿಯ ರೂಪಶ್ರೀ ಸನಾತನ ಧರ್ಮದ ಕಲೆಯನ್ನ ಉಳಿಸಬೇಕೆಂಬ ನಿಟ್ಟಿನಲ್ಲಿ ಈ ಕಲೆಯನ್ನ ಶಿಬಿರಗಳನ್ನ ನಡೆಸಿ ಮಕ್ಕಳಿಗೆ ಕಲಿಸುತ್ತಿದ್ದಾರೆ. 31 ಇಯರ್ಸಲ್ಲಿ ನನ್ನ MA ಎಕ್ಸಾಮ್ ಬರೆಯುವಾಗ ನಾನು ಆ್ಯಕ್ಚುಲಿ ಎಕ್ಸಾಮ್ಗೆ ಓದೇ ಇರಲಿಲ್ಲ. ಸೊ ನಾನು ಏನೊಂದು ಪರ್ಸ್ನಲ್ ಪ್ರಾಬ್ಲಮ್ ಕೇರಳದಲ್ಲಿದೆ, ಅಲ್ಲಿಂದ ಬಂದು ಸಂಡೇ ಒಂದೇ ದಿವಸ ನನಗೆ ಟೈಮ್ ಇದ್ದದ್ದು. ಸೊ ಮಂಡೇ ಎಕ್ಸಾಮ್, ನಾನು ಸಂಡೇ ಖಾಲಿ ಪೇಜ್ ಮಾತ್ರ ತಿರುಗಿಸಿ ಹೋಗಿದ್ದೆ. ಬಟ್ ನನಗೆ ಅಲ್ಲಿ ಎಂತ ಬರೀಲಿಕ್ಕಿಲ್ಲ. ನನಗೆ ಕ್ವಶನ್ ಪೇಪರ್ ಸಿಕ್ಕಿದ್ರೆ ನೆಕ್ಸ್ಟ್ ಇಯರ್ಗೆ ಈಸಿ ಆಗುತ್ತೆ ಅಂತೇಳಿ ನಾನು ಅವತ್ತು ಎಕ್ಸಾಮ್ ಅಟೆಂಡ್ ಆಗಲಿಕ್ಕೆ ಹೋದಳು. ಹಾಗೆ ಹೋಗುವಾಗ ನಾನು ಎಂತ ಗೊತ್ತಿರಲಿ ಹೀಗೆ ಕಣ್ಮುಚ್ಚಿ ಹೀಗೆ ಮಾಡ್ತಿದ್ದೇನೆ. ನನಗೆ ಫುಲ್ ಶೀಟ್, ನಾನೇನು ಮಗ್ಚಿದ್ದ ಶೀಟ್ ಅದು ಫುಲ್ ಕಣ್ಮುಂದೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನನಗೆ ಇದು ಏನೋ ಒಂದು ಇದೆ ಇದರಲ್ಲಿ, ಸೊ ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಬೇಕು ಅಂಥೇಳಿ ಹಾಗೆ ಮತ್ತೆ ನಾನು ಅದರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡ್ತಾ ನನಗೆ ಅದ್ರದ್ದು ಹೇಗೆ ಅಂತ ನನಗೆ ಐಡಿಯಾ ಸಿಕ್ಕಿತ್ತು. ಅಂದರೆ ನಾವು ಅದು ಧ್ಯಾನ ಮಾಡ್ತಾ ಸ್ವಲ್ಪ ಕಾನ್ಸಂಟ್ರೇಷನ್ ನಮಗೆ ಹೇಗೆ ಅದೊಂದು ನಮ್ಮದೇ ಒಂದು ಟೆಕ್ನಿಕಲ್ಲಿ ನಾನು ಧ್ಯಾನ ಎಲ್ಲ ಮಾಡ್ತಾ ಅದು ನೋಡುವಾಗ ನನಗೆ ಅದು ಐಡಿಯಾ ಇದು ಹೀಗೆ ಮಾಡುವಾಗ ಆಗ್ತದೆ ಅಂತೇಳಿ. ಸೊ ನನಗೆ ಆದ ಅನುಭವವನ್ನು ನಾವು ಯಾಕೆ ನಮ್ಮ ಮಕ್ಕಳಿಗೆ ಕಲಿಸಬಾರ್ದು ಅಂತ ಆಯಿತು ನನಗೆ. ಈಗ ಗಾಂಧಾರಿ ಅಂತ ಹೇಳಿದರೆ ಕಣ್ಣಿಗೆ ಬಟ್ಟೆ ಕಟ್ಟಿದ ಮಾತ್ರಕ್ಕೆ ಅದನ್ನು ನಾವೀಗ ಗಾಂಧಾರಿ ಅಂತ ಐಡೆಂಟಿಫೈ ಮಾಡ್ತೇವೆ. ಎಲ್ಲರಿಗೆ ನೋಡಿದ ಪ್ರಕಾರ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾಳೆ, ಅದಕ್ಕೆ ಇದನ್ನು ಅವರು ಗಾಂಧಾರಿ ವಿದ್ಯೆ ಅಂತ ಹೇಳ್ತಾರೆ. ಬಟ್ ನಾನು ಇಷ್ಟು ಮಕ್ಕಳಿಗೆ ಟೀಚ್ ಮಾಡಿದ ಪ್ರಕಾರ ನನ್ನ ಅನುಭವ, ಅವರ ಒಂದು ಚೇಂಜಸ್, ಅವರ ಒಂದು ಬದಲಾವಣೆ, ಈಗ ಮಕ್ಕಳಲ್ಲಿ ಮಾತ್ರ ಅಲ್ಲ ಅವರ ಇಡೀ ಒಂದು ಫ್ಯಾಮಿಲಿಯಲ್ಲಿ ಆದ ಒಂದು ಬದಲಾವಣೆ, ಅದನ್ನೆಲ್ಲ ನೋಡುವಾಗ ನನಗೆ ಅನ್ನಿಸಿದ್ದು ಇದು ಗಾಂಧಾರಿ ವಿದ್ಯೆಗೆ ಸೀಮಿತ ಅಲ್ಲ. ಇದು ಖಾಲಿ ಅವರ ಒಂದು ಹೆಸರಿಟ್ಟುಕೊಂಡು ನಾವು ಮಾಡೋದು ಸಹ. ನನಗೆ ಅಂದರೆ ಅವರ ಒಂದು ಚಿತ್ತಶಕ್ತಿಯನ್ನು ನಾವು ಜಾಗೃತಿ ಮಾಡುವಂಥದ್ದು. ಅವರ ಒಳಗಿನ ಎಲ್ಲ ವ್ಯಕ್ತಿಯಲ್ಲಿ ಒಂದು ಅಮೋಘದೊಂದು ಶಕ್ತಿ ಇರ್ತದೆ. ನಾವು ಅದನ್ನೊಂದು ಹೊರಗೆ ತರುವ ಕೆಲಸವನ್ನು ನಾವು ಮಾಡ್ತಾ ಇರೋದು. ಮತ್ತು ಇದರಲ್ಲಿ ನಾವು ಬೇರೆ ಹಾಗೆ ಅಂತ ಒಂದು ಈಗ ಕೆಲವರೆಲ್ಲ ನನಗೆ ಹೇಳ್ತಾರೆ, ಅದು ನೀವು ಕಟ್ಟಿ ಮಾಡ್ತಾಯಿದ್ದೀರಾ, ಮ್ಯಾಜಿಕ್ ಮಾಡ್ತಾಯಿದ್ದೀರಾ ಅಂತೆಲ್ಲ. ಸೊ ಇದು ಪ್ಯೂರ್ಲಿ ಮ್ಯಾಜಿಕ್ ಅಲ್ಲ. ಈಗ ನೀವು ನನ್ನ ಎಷ್ಟು ಮಕ್ಕಳಿದ್ದಾರೆ ನನಗೆ ಬೇರೆ ಬೇರೆ ಕಡೆ ಎಲ್ಲ ಕರೀತಾರೆ, ನಾನು ಅಲ್ಲೆಲ್ಲ ಹೋಗಿ ಕ್ಲಾಸ್ ಮಾಡ್ತೇನೆ. ಈಗ ನೀವೇ ನೋಡ್ಬೋದು ಇಷ್ಟು ಪೇರೆಂಟ್ಸ್ ನನ್ನ ಜೊತೆ ಇದ್ದಾರೆ. ಈಗ ನಾನು ಹಾಗೆ ಮ್ಯಾಜಿಕ್ ಎಲ್ಲ ಮಾಡೋದಿದ್ದರೆ, ಈಗ ಇಲ್ಲಿ ಸಾಧಾರಣ ಪೇರೆಂಟ್ಸ್ ಯಾರೂ ಅಲ್ಲ, ಎಲ್ಲ ಎಜುಕೇಟೆಡ್ ಪೇರೆಂಟ್ಸೇ ಇಲ್ಲಿ ಇರುವವರು. ಅವರು ಒಂದು 10 ಕಡೆ ಎಲ್ಲ ನೋಡಿ ಹೋಗಿ ಬರುವವರೇ ಇರೋದು. ಆಗ ಅವರು ನನಗೆ ಪ್ರಶ್ನೆ ಮಾಡ್ಬೋದಲ್ಲ. ಬಟ್ ಇಲ್ಲಿ ನಾನು ಯಾವುದೇ ಮ್ಯಾಜಿಕ್ ಆಗಲಿ ಎಂತ ಮತ್ತು ಅವರಿಗೆ ಧ್ಯಾನ ಮತ್ತು ಯೋಗ, ಸಿಂಪಲ್ ಯೋಗ ಮತ್ತು ಧ್ಯಾನ ಅದರ ಮುಖಾಂತರ ನಾನು ಅವರಲ್ಲಿ ಅವರ ಒಳಗಿನ ಶಕ್ತಿಯನ್ನು ನಾವು ಜಾಗೃತಿ ಮಾಡ್ತೇವೆ. ಮತ್ತು ನಾವು ಮಕ್ಕಳಿಗೆ ಹೇಳ್ತೇವೆ, ನೋಡಿ ಅವರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಥರ ಮಾಡ್ತೇವೆ. ನೋಡಿ ಎಲ್ಲ ಮಕ್ಕಳು ಈ ಥರ ಶಕ್ತಿ ಇದೆ, ನಿಮ್ಮೊಳಗೆ ನಿಮಗೆ ಈ ಎನರ್ಜಿ ಇದೆ, ಅದನ್ನು ನೀವು ಹೊರಗೆ ಹಾಕ್ಬೇಕು. ಈಗ ನನ್ನ ಪರ್ಸ್ನಲ್ ನನಗೆ ಎಂಥ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ನಾನು ಮಕ್ಕಳಿಂದ ಹೊರಗೆ ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಈಗ ಇದರಲ್ಲಿ ಈಗ ನೀವು ಹೋಗ್ತಾ ಇದ್ದಾರೆ. ಸೊ ಈಗ ನನ್ನ ಇಂಟೆನ್ಷನ್ ಏನಂತ ಹೇಳಿದರೆ, ಮಕ್ಕಳು ದೊಡ್ಡವರಾಗಿ ಅವರು ಈ ಡ್ರಗ್ಸಿಗೆಲ್ಲ ದಾಸರಾಗೋ ಬದಲು ನಮ್ಮ ಧ್ಯಾನಕ್ಕೆ ದಾಸರಾಗಲಿ ಅಲ್ಲ. ಮಕ್ಕಳಿಗೆ ಅದರಿಂದ ನಾವು ಚಿಕ್ಕದಿಂದ ಅವರಿಗೆ ನಮ್ಮ ಸನಾತನ ಧರ್ಮದ ವಿದ್ಯೆಗಳನ್ನು ಕಲಿಸಿ ಅವರಿಗೆ ಧ್ಯಾನ ಆಗಲಿ, ಜಪ ತಪ ಮಾಡಿಸೋದು, ಸಣ್ಣ ಪುಟ್ಟದು. ಈಗ ನೋಡಿ ಅಗ್ನಿಹೋತ್ರ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ ಅಂತ ಎಲ್ರಿಗೂ ಗೊತ್ತುಂಟು. ಸೊ ಅಂಥದ್ದನ್ನೆಲ್ಲ ನಮ್ಮ ಮಕ್ಕಳು ಮಾಡ್ತಾ ಒಂದು ಇಡೀ ಒಂದು ಮನೆಯ ವಾತಾವರಣ ಬದಲಾಗ್ತಿದೆ. ಮನೆಯ ವಾತಾವರಣ ಬದಲಾಗುವಾಗ ಆ ಊರಿನ ಜನರು ಕೂಡ ಒಂದಷ್ಟು ಸಪೋರ್ಟ್ ಮಾಡಿಕೊಂಡು ಬರ್ತಾರೆ. ಹಾಗಿರುವಾಗ ನಾವು ಯಾಕೆ ನಮ್ಮ ಧರ್ಮವನ್ನು ಮಕ್ಕಳಿಗೆ ಕಲಿಸಬಾರ್ದು? ನನ್ನ ಮಗ ಈ ವಿದ್ಯೆಯನ್ನು 2 ವರ್ಷದಿಂದ ಕಲಿತಿದ್ದಾನೆ. ಈ ವಿದ್ಯೆಗೆ ಹಾಕಿದಾಗ ಅವನೆಷ್ಟು ಚೇಂಜಸ್ ಆಗಿದ್ದಾನೆ ಅಂತ ಹೇಳೋದಕ್ಕಿಂತ ಅವನಿಂದ ನಾವೆಷ್ಟು ಚೇಂಜಸ್ ಆಗಿದ್ದೇವೆ, ಅವನು ನಮ್ಮನ್ನೆಷ್ಟು ಚೇಂಜಸ್ ಮಾಡಿದ್ದೇವೆ, ನಮ್ಮನ್ನೆಷ್ಟು ಪರಿವರ್ತನೆ ಮಾಡಿದ್ದಾನೆ ಅಂತ ಕನ್ಸಿಡರ್ ಆಗ್ತದೆ ಸರ್.
ಮತ್ತು ಅಷ್ಟೇ ಅಲ್ಲದೆ ಅವನಲ್ಲೂ ಕೆಲವು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದರೆ 1 ಇಯರಿಂದ ನಾನ್ ವೆಜ್ ಎಲ್ಲ ಬಿಟ್ಟ, ಈಗ ವೆಜ್ಜಲ್ಲೇ ಇದ್ದಾನೆ. ಮತ್ತು ಬರ್ತ್ಡೇ ಪಾರ್ಟಿ ಎಲ್ಲ ಅವಾಯ್ಡ್ ಮಾಡ್ತಿದ್ದಾನೆ. ಮತ್ತು ಹಾಗೆ ಇಂಥ ಚೇಂಜಸ್ ಎಲ್ಲ ಅವನಲ್ಲಿ ಆಗ್ತಾ ಉಂಟು. ಚಿಲ್ಲಿ, ಪೀಸ್, ವಾಟರ್ಮೆಲನ್. ಇವತ್ತಿನ ಒಂದು ಸಿಸ್ಟಮಲ್ಲಿ ಇವತ್ತಿನ ಜನರೇಷನ್ಗೆ ತುಂಬ ಅಗತ್ಯ ಇರುವಂತಹ ವಿದ್ಯೆ. ಯಾಕಂತ ಹೇಳಿದರೆ ಮಕ್ಕಳು ಒಂದು ಊಟ ಮಾಡಬೇಕಾದ್ರೂ ಕೂಡ ಮೊಬೈಲನ್ನು ಡಿಪೆಂಡ್ ಆಗಿರುವಂತಹ ಈ ಕಾಲದಲ್ಲಿ ಇಂತಹ ವಿದ್ಯೆ ಉಂಟು ಅಂತ ಯಾರಿಗೂ ಗೊತ್ತಿರದ ಕಾಲದಲ್ಲಿ ಇಂತಹ ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ ಮಾತಾಜಿಯವರು. ಅವರಿಗೆ ಸುರುವಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆಗೆ ಮಕ್ಕಳಿಗೆ, ಈಗ ನಮ್ಮ ಮಕ್ಕಳು ಇಲ್ಲಿ ಬಂದ ನಂತರ ಒಂದು ಎಜುಕೇಷನಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅದು ನಮಗೆ ಗೊತ್ತಿರುತ್ತೆ ಸರ್. ಅದು ಎಷ್ಟು ರೀತಿಯಲ್ಲಿ ಅವ್ರದ್ದು ಒಂದು ಚಿತ್ತಶಕ್ತಿ ಬೆಳವಣಿಗೆ ಆಗಿದೆ ಅನ್ನೋಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ಯಾಕಂತ ಹೇಳಿದರೆ ಈ ಯಾವುದೋ ಒಂದು ಬೇರೆ ಆಟ ಆಡ್ತಾಯಿದ್ದ ಮಕ್ಕಳು, ಯಾವುದೋ ಒಂದು ಯೂಸ್ ಇರೋದ ಒಂದು ಆಟ ಆಡ್ತಾಯಿದ್ದ ಮಕ್ಕಳು ಇವತ್ತೊಂದು ಪ್ರೊಡಕ್ಟಿವ್ ಆಟವನ್ನು ಆಡ್ತಾ ಇರ್ತಾರೆ. ಮುಂದಿನ ಅವರ ಬೆಳವಣಿಗೆ ಫ್ಯೂಚರ್ ತುಂಬ ಒಳ್ಳೆಯದಿರುತ್ತದೆ ಅಂತ ಒಂದು ಆಶಾಭಾವನೆ ಮೂಡುವಂಥ ಒಂದು ಕೆಲಸಗಳನ್ನು ಮಕ್ಕಳು ಮಾಡ್ತಾ ಇರುವಾಗ ನಮಗಿದು ತುಂಬ ಪೇರೆಂಟಾಗಿ ತುಂಬ ಖುಷಿ ಕೊಡ್ತದೆ. ಮಹಾಭಾರತದ ಗಾಂಧಾರಿಯು ಕಣ್ಣಿಗೆ ಬಟ್ಟೆ ಕಟ್ಟಿಯೇ ಎಲ್ಲವನ್ನೂ ಗ್ರಹಿಸುತ್ತಿದ್ದ ಹಿನ್ನೆಲೆಯಲ್ಲಿ ಈ ವಿದ್ಯೆಗೆ ಗಾಂಧಾರಿ ವಿದ್ಯೆ ಎಂಬ ಹೆಸರು ಬಂದಿದೆ.